ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವೇದಗೌಡ ವ್ಲಾಗ್ಸ್. ಸೊ ನಾನಿವತ್ತು ವೈ ಟಿ ಸ್ಟುಡಿಯೋದಲ್ಲಿ ಯಾವೆಲ್ಲ ಸೆಟ್ಟಿಂಗ್ನ ಆನ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಪ್ಲೀಸ್ ಕೊನೆವರೆಗೂ ನೋಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿಕೊಂಡು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ, ಬನ್ನಿ ಹೇಗೆ ಸೆಟ್ಟಿಂಗ್ನ ಆನ್ ಮಾಡೋದು ಅಂತ ತಿಳಿಸೋಣ. ನಿಮ್ಮ ಫೋನ್ನಲ್ಲಿ ವೈ ಟಿ ಸ್ಟುಡಿಯೋ ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಿ. ಓಕೆ, ಸೊ ನಿಮ್ಮೆಲ್ಲರ ಫೋನಲ್ಲೂ ಈ ರೀತಿ ಬರುತ್ತಲ್ಲ, ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ವೈ ಟಿ ಸ್ಟುಡಿಯೋ ಅಂತ. ಈ ವೈ ಟಿ ಸ್ಟುಡಿಯೋದಲ್ಲಿ ಸೆಟ್ಟಿಂಗ್ನ ಕೆಲವೊಂದು ಆನ್ ಆಗಿರಲ್ಲ. ಸೊ ಹಾಗಾಗಿ ಆನ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಪ್ರೊಫೈಲ್ ಕಾಣುತ್ತಲ್ಲ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಓಪನ್ ಆಗುತ್ತೆ. ಸೊ ಇಲ್ಲಿದೆಯಲ್ಲ, ಇಲ್ಲಿ ಈ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ. ಬಂತಲ್ಲ ನಿಮ್ಮ ಪ್ರೊಫೈಲ್ ನೋಡಿ, ಬ್ಯಾಕ್ ಪ್ರೊಫೈಲ್ ಇದು ನಮ್ಮ ಪ್ರೊಫೈಲ್ ಫೋಟೋ, ನಮ್ಮ ನೇಮು ಮತ್ತು ಹ್ಯಾಂಡಲ್ ನೇಮು. ಓಕೆ, ಡಿಸ್ಕ್ರಿಪ್ಷನು ನಿಮ್ಗೆ ಇಷ್ಟ ಬಂದಿದ್ದು ಹಾಕ್ಕೊಬೋದು, ಲಿಂಕ್ಸ್ ಕೊಟ್ಕೊಬೋದು. ಇಲ್ಲಿ ಹೋಮ್ ಟ್ಯಾಬ್ ಅಂತ ಇದೆ, ಕಾಣಿಸ್ತಿದೆ. ಹೋಮ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ ನೋಡಿ, ಹೋಮ್ ಟ್ಯಾಬ್ ಆನ್ ಆಗಿರಬೇಕು, ಫಾರ್ ಯು ಆನ್ ಆಗಿರಬೇಕು. ಸೊ ಮೋರ್ ಸೆಟ್ಟಿಂಗ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ. ಇದರಲ್ಲಿ ಈ 3 ಆಪ್ಷನ್ನು ಆನ್ ಆಗಿರಬೇಕು. ಸೊ ಕೆಲವರಲ್ಲಿ ಆನ್ ಆಗಿರಲ್ಲ, ಆಫ್ ಆಗಿರುತ್ತೆ. ಸೊ ಈ ಥರ ಆಫ್ ಆಗಿರುತ್ತೆ. ಸೊ ನೋಡಿ, ಯಾವುದಾದ್ರೂ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಿದೆ. ವೀಡಿಯೋಸು ಇದು ಆನ್ ಮಾಡ್ಕೊಳ್ಳಿ, ಆಮೇಲೆ ಶಾರ್ಟ್ ವೀಡಿಯೋಸ್ ಆನ್ ಮಾಡ್ಕೊಳ್ಳಿ, ಲೈವ್ ಸ್ಟ್ರೀಮ್ ಅದು ಆನ್ ಮಾಡ್ಕೊಳ್ಳಿ. ಸೊ ಇದು ಇದರಲ್ಲಿರುತ್ತೆ, ರೀಸೆಂಟ್ ಕಂಟೆಂಟ್ ಓನ್ಲಿ ಅಂತ. ಸೊ ಆಲ್ ಕಂಟೆಂಟ್ ಅಂತ ಹಾಕ್ಕೊಂಡು, ಅಥವಾ ಇವೆರಡರಲ್ಲಿ ಯಾವುದಾದ್ರು ಚೂಸ್ ಮಾಡ್ಕೊಬೋದು. ಚೂಸ್ ಮಾಡಿಕೊಂಡು ಸೇವ್ ಕೊಡಿ, ಸೇವ್ ಆಗುತ್ತೆ. ಸೊ ಇದನ್ನು ಡೆಫಿನೆಟ್ಲಿ ನೀವು ನಿಮ್ಮ ವೈ ಟಿ ಸ್ಟುಡಿಯೋದಲ್ಲಿ ಆನ್ ಮಾಡ್ಕೊಳ್ಳೇಬೇಕು. ಸೊ ಆನ್ ಮಾಡಿಕೊಂಡ್ರೆ ನಿಮ್ಮ ವೀಡಿಯೋಸ್ಗೆ ವಿಮ್ಸ್ ಬರುತ್ತೆ ಅಂತ ಹೇಳ್ತಾ, ಸೊ ಹಾಗೆ ಬ್ಯಾಕ್ ಬನ್ನಿ. ಇಲ್ಲಿ ಸೆಟ್ಟಿಂಗ್ಸ್ ಅಂತ ಕಾಣಿಸ್ತಿದೆ ತಾನೇ, ನಿಮಗೆ ಡೌಟ್ ಆಗ್ಬೋದು, 1 ಮಿನಿಟ್ ಇರಿ, ಮತ್ತೆ ಬ್ಯಾಕ್ ಬರ್ತೀನಿ. ಬ್ಯಾಕ್ ಬಂದಮೇಲೆ ನೋಡಿ, ವೈ ಟಿ ಸ್ಟುಡಿಯೋ ಕಾಣ್ತಿದೆಯಾ, ಕ್ಲಿಕ್ ಮಾಡಿ. ನಿಮ್ಮ ಇದು ಇದೆಯಲ್ಲ, ಸೇಮ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ನೋಡಿ, ಇಲ್ಲಿ ಸೆಟ್ಟಿಂಗ್ ಅಂತ ಕಾಣ್ತಿದೆಯಾ, ಕ್ಲಿಕ್ ಮಾಡಿ. ಪುಷ್ ನೋಟಿಫಿಕೇಷನ್ ಇದು ಆನ್ ಮಾಡ್ಕೊಂಡಿರಿ. ಸೊ ಇದು ಎಲ್ಲ ಆನ್ ಆಗಿರಬೇಕು, ಓಕೆನಾ? ಇದೆಲ್ಲ ಆನ್ ಆಗಿದ್ರೆ ಸೊ ಗುಡ್. ಆನ್ ಆಗಿಲ್ಲ ಅಂದರೆ ಆನ್ ಮಾಡ್ಕೊಳ್ಳಿ. ಆಡಿಯನ್ಸ್ ಇದು ಎರಡನೇದು ಚೂಸ್ ಮಾಡ್ಕೊಳ್ಳಿ. ಓಕೆ, ನೋ ಆಲ್ಮೋಸ್ಟ್ ನೆವರ್ ಅಪ್ಲೋಡ್ ಕಂಟೆಂಟ್ ದಟ್ಸ್ ಮೇಡ್ ಫಾರ್ ಕಿಡ್ಸ್. ಕಿಡ್ಸ್ ಯಾವ್ದಕ್ಕೆ ಹೋಗಬಾರ್ದು ಅಂತ ಇದು. ಓಕೆ, ನೆಕ್ಸ್ಟು ಪರ್ಮಿಷನ್ನು. ಯಾರಿಗೆ ಪರ್ಮಿಷನ್ ಕೊಡೋಣ? ಯಾರಿಗೂ ಇಲ್ಲ. ಇನ್ವೈಟ್ ಮಾಡೋದು ಯಾರನ್ನಾದರೂ. ಸೊ ಇದೆಲ್ಲ ಏನು ಬೇಕಾಗಿಲ್ಲ. ಇದನ್ನು ಕ್ಲಿಪ್ಸ್ ಅಂತ ಇದೆ, ಇದನ್ನು ಆನ್ ಮಾಡ್ಕೊಳ್ಳಿ. ಮತ್ತು ಸೆನ್ಸರ್ ಆಟೋ ಕ್ಯಾಪ್ಷನ್ ಇದು ಆನ್ ಮಾಡ್ಕೊಳ್ಳಿ. ಸೊ ಇದೇನು ಬೇಕಾಗಿಲ್ಲ ಅಂದ್ಕೋತೀನಿ. ಇದು ಇಂಡಿಯನ್ ರುಪೀಸ್ ಅಂತ ಮಾಡ್ಕೊಳ್ಳಿ ನೀವು, ಇಂಡಿಯನ್ ರುಪೀಸ್ಗೆ. ಓಕೆ, ಆಮೇಲೆ ನೆಕ್ಸ್ಟು ಬ್ರ್ಯಾಂಡ್ ಪಾರ್ಟ್ನರ್ ಇದೇನು ಬೇಕಾಗಿಲ್ಲ. ಸೊ ಫ್ರೆಂಡ್ಸ್, ಯೂಸ್ ಡಿವೈಸ್ ಇದೊಂದು ಆನ್ ಮಾಡ್ಕೊಂಡಿರಿ ಫಸ್ಟ್ನೇ ಒಂದಕ್ಕೆ. ಸೊ ಇಷ್ಟು ವೈ ಟಿ ಸ್ಟುಡಿಯೋದಲ್ಲಿ ಆನ್ ಆಗಿದ್ದರೆ ನಿಮ್ಮ ಸೆಟ್ಟಿಂಗ್ಸು ಚೆನ್ನಾಗಿರುತ್ತೆ.
ಗ್ರೋತ್ ಆಗೋಕ್ಕೆ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾ, ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಏನಾದರೂ ಕ್ವಶನ್ಸ್ ಇದ್ದರೆ ಕೇಳ್ಬೋದು, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.